ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉತ್ತಮ್ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹೀಗೆ ಸದಾ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬನ್ನಿ ಇವತ್ತು ಯಾವ ಥರ ಡಿಸೈನ್ ಹಾಕ್ತಾ ಇದ್ದೀನಿ ಅಂತ ನೋಡೋಣ. ಅದಕ್ಕೆ ನಾನು ಈ ಥರ ಪರ್ಲ್ಸ್ನ ನೋಡಿ, ವೈಟ್ ಬೀಡ್ಸ್ ಏನು ಬರುತ್ತಲ್ವ, ಈ ಥರ ಮೊದಲೇ ನಾನು ಥ್ರೆಡ್ಗೆ ಪೋಣಿಸಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಗೋಲ್ಡನ್ ತೊಗೋಬೋದು, ಕಾಪರ್, ನಿಮಗೆ ಆ ಸೀರೆನಲ್ಲಿ ಯಾವ ಥರ ಮ್ಯಾಚಿಂಗ್ ಇರುತ್ತೋ ಆ ಥರ ತೊಗೋಬೋದು. ಆಮೇಲೆ 6 ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಬನ್ನಿ ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಯಾವಾಗಲೂ ನಾವೇನು ಲಾಕ್ ಮಾಡ್ತೀವಲ್ವ ಅದೇ ಥರ 2 ಟೈಮ್ಸು ಲಾಕ್ ಮಾಡ್ಕೊಳ್ಳೋಣ. ಜಿಗ್ಜಾಗ್ ಪಕ್ಕದಲ್ಲಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಉಲ್ಟಾ ಯಾವುದು ಸೀದಾ ಯಾವುದು ಅಂತ ಕೂಡ ಕರೆಕ್ಟಾಗಿ ನೋಡಿಕೊಂಡು ಸ್ಟಾರ್ಟ್ ಮಾಡಿ. ನೋಡಿ, 2 ಟೈಮ್ಸ್ ಲಾಕ್ ಆದಮೇಲೆ 1 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಇದೇ ಲಾಕ್ ಪಕ್ಕದಲ್ಲೇ ನೀಡಲ್ ಹಾಕ್ಬಿಟ್ಟು ಥ್ರೆಡ್ನ ತಂದು ನೋಡಿ 2ರಲ್ಲಿ 1 2ರಲ್ಲಿ 1 ಮಾಡಿದ್ದೀನಿ. ಆಮೇಲೆ 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಏನು ಡಬಲ್ ಕ್ರೋಶೆ ಕಾಣಿಸ್ತಾ ಇದೆ ಅಲ್ವಾ, ಈ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಈ ಥರ ನಾವು ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕ್ಔಟ್ ಆಗುತ್ತೆ. ಸಾರಿ, ಸ್ವಲ್ಪ ಥ್ರೆಡ್ ಮಿಸ್ ಆಯಿತು, ಅದಕ್ಕೆ ನೋಡಿ ಈ ಥರ ಪಿಕ್ಔಟ್ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಒಂದೇ ಒಂದು ಪಾಯಿಂಟ್ನಷ್ಟು ಗ್ಯಾಪ್ ಬಿಟ್ಬಿಟ್ಟು, ಒಂದು ಚೈನ್ಗೆ ಎಷ್ಟು ಗ್ಯಾಪ್ ಬೇಕಾಗುತ್ತೋ ಅಷ್ಟು ಗ್ಯಾಪ್ನ ಬಿಟ್ಬಿಟ್ಟು ನೀಡಲ್ ಹಾಕಿ ನೋಡಿ ಮತ್ತೆ ಥ್ರೆಡ್ನ ತಂದಿದ್ದೀನಿ. ಆಮೇಲೆ 2ರಲ್ಲಿ 1 ಮಾಡಿದ್ದೀನಿ. ಸಾರಿ ನೋಡಿ, ಅದು ಗ್ಯಾಪ್ ಬಂದೇ ಇಲ್ಲ. ನೋಡಿ ಈ ಕಡೆ ಸ್ವಲ್ಪ ಈ ಥರ ಗ್ಯಾಪ್ ಕಾಣಿಸ್ತಾ ಇದೆಯಲ್ವ, ಈ ಥರ ಬರಬೇಕು. ಸೊ ಅದಕ್ಕೆ ನಾನು ಮತ್ತೆ ಬಿಚ್ತಾ ಇದ್ದೀನಿ. ಇದನ್ನು ಬಿಚ್ಚಿಬಿಟ್ಟು ಸ್ವಲ್ಪ ಗ್ಯಾಪ್ ಕೊಡ್ತಾಯಿದ್ದೀನಿ. ಗ್ಯಾಪ್ ಕೊಟ್ಬಿಟ್ಟು 2ರಲ್ಲಿ 1 2ರಲ್ಲಿ 1 ಮಾಡ್ಕೊಂಡಿದ್ದೀನಿ. ಯಾಕಂದರೆ ಪಿಕ್ಔಟ್ಸ್ ಅಲ್ವ ಫ್ರೆಂಡ್ಸ್, ಸ್ವಲ್ಪ ಗ್ಯಾಪ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಹತ್ರ ಬಂದುಬಿಟ್ರೆ ಒಂದ್ರ ಮೇಲೆ ಒಂದು ಕೂತ್ಕೊಂಡು ಚೆನ್ನಾಗಿ ಕಾಣಿಸಲ್ಲ ಅಷ್ಟೇ. ಅದಕ್ಕೆ ಒಂದು ಚೂರೇ ಗ್ಯಾಪ್ ಕೊಟ್ಕೊಳ್ಳಿ. 1 ಪಾಯಿಂಟ್ ಅಲ್ಲಂದ್ರೂ 2 ಪಾಯಿಂಟ್ನಷ್ಟಾದರೂ ಗ್ಯಾಪ್ ಕೊಟ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ. ಸೊ ಇದೇ ಥರ ನಾನು ಪಿಕ್ಔಟ್ಸ್ನ ಮಾಡ್ತಾ ಹೋಗ್ತೀನಿ. ಅಂದರೆ ಫುಲ್ ಇದೇ ಥರ ಅಲ್ಲ ಫ್ರೆಂಡ್ಸ್, ಬೇರೆ ಡಿಸೈನ್ ಇದೆ, ಬಟ್ ಸ್ವಲ್ಪ ದೂರ ನಾವು ಇದೇ ಥರ ಹಾಕಬೇಕಾಗುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪನೇ ಹಾಕ್ಕೊಳ್ತೀನಿ. ಈಗ 3 ಆಗಿದೆ ಫ್ರೆಂಡ್ಸ್. ನೋಡಿ, ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. 1 2 3 4 5 6 7 ಹಾಕಿದ್ದೀನಿ. ಇನ್ನೂ ಒಂದು ಹಾಕ್ಬಿಡ್ತೀನಿ, ಯಾಕಂದರೆ ಒಂದು ಕರೆಕ್ಟಾಗಿರೋ ಒಂದು ನಂಬರ್ ಇರಲಿ ಅಂತ ಅಷ್ಟೇ. ನೋಡಿ 8 ಪಿಕ್ಔಟ್ಸ್ನ ನಾನು ಹಾಕ್ತಾಯಿದ್ದೀನಿ. ನೋಡಿ 8 ಪಿಕ್ಔಟ್ಸ್ ಆದಮೇಲೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಇದಕ್ಕೆ ನಾನು ಪಿಕ್ಔಟ್ನ ಹಾಕೋದಿಲ್ಲ. ನೋಡಿ, ಬರೀ ಡಬಲ್ ಕ್ರೋಶೆ ಅಷ್ಟೇ ಮಾಡಿದ್ದೀನಿ. ಸೊ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಈ ಥರ ಒಂದೇ ಲೆಂತಲ್ಲಿ ಈ ಥರ ಪಿಕ್ಔಟ್ಸ್ನ ಮಾಡ್ಕೊಂಡಾದ್ಮೇಲೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ ನಾವು ಮೊದಲೇ ಥ್ರೆಡ್ಗೆ ಏನು ಪೋಣಿಸಿದ್ದೀನಲ್ವ ಬೀಡ್ಸು ಬಿಟ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದೊಂದೇ ಅಲ್ಲ ಫ್ರೆಂಡ್ಸ್, ಒಟ್ಟಿಗೆ ನಾನು 6 ಬೀಡ್ಸ್ನ ಬಿಟ್ಕೊಂಡಿದ್ದೀನಿ. ನೋಡಿ 6 ಬೀಡ್ಸ್ನ ಬಿಟ್ಕೊಂಡು ಈ ಥರ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಫುಲ್ ಟೈಟಾಗಿ ಮಾಡ್ಕೋಬೇಡಿ, ಸ್ವಲ್ಪ ಮೀಡಿಯಮ್ಮಾಗೆ ಇರಲಿ. ಈ ಥರ ಲಾಕ್ ಮಾಡ್ಕೊಂಡು ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಬೀಡ್ ಈ ಕಡೆ ಅಲ್ಲ, ಫಸ್ಟ್ ಬೀಡ್ಗಿಂತ ಮುಂಚೆ ಸ್ವಲ್ಪ ಥ್ರೆಡ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಈ ಥರ ಚೈನ್ಸ್ನ 2 ಹಾಕ್ಕೊಂಬಿಡೋಣ. ನೋಡಿದರೆ ಇಲ್ಲಾಂದರೆ ಇಲ್ಲಿ ಸ್ವಲ್ಪ ತುಂಬ ಶಾರ್ಟ್ ಆಗೋಗುತ್ತೆ, ಅದಕ್ಕೆ 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಬೀಡ್ಗಿಂತ ಮೊದಲೇ ಸ್ವಲ್ಪ ಥ್ರೆಡ್ ಏನಿದೆ ಅಲ್ವ ಅಲ್ಲಿ ಹೋಗ್ಬಿಟ್ಟು ಈ ಥರ ಥ್ರೆಡ್ನ ತಂದು 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶೆ ಮಾಡಿದ್ದೀನಿ. 3 ಚೈನ್ ಆದಮೇಲೆ ನೋಡಿ ಇಲ್ಲಿ ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಈ ಥರ ಥ್ರೆಡ್ನ ತಂದು ಲಾಕ್ ಮಾಡಿದರೆ ಪಿಕ್ಔಟ್ ಆಗುತ್ತೆ. ಸೊ ಗೊತ್ತಾಯ್ತಲ್ವ. ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈಗ ಇಲ್ಲಿ 2 ಬೀಡ್ಸ್ ಇದೆ ಅಲ್ವಾ, ಈ 2 ಬೀಡ್ಸ್ಗಳ ಮಧ್ಯೆ ಹೋಗಿ 1 ಮತ್ತು 2ನೇ ಬೀಡ್ಸ್ಗಳ ಮಧ್ಯೆ ಹೋಗ್ಬಿಟ್ಟು ಥ್ರೆಡ್ನ ತಂದು 2ರಲ್ಲಿ 1 2ರಲ್ಲಿ 1 3 ಚೈನ್, ಮತ್ತು ಅದೇ ಡಬಲ್ ಕ್ರೋಶೆ ಹಿಂದೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಈ ಥರ ಲಾಕ್ ಮಾಡಿದ್ರೆ ಪಿಕ್ಔಟ್ ಆಗುತ್ತೆ.
ಸೊ ನೋಡಿ, ನೀವು ಬೇಕಾದ್ರೆ ಲೆಂತಿಯಾಗಿ ಕೂಡ ತೊಗೋಬೋದು. ನಾನು ಚಿಕ್ಕದಾಗಿಯೇ ಹಾಕಿದ್ದೀನಿ. ಮತ್ತು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಳ್ಳೋದು. ಆಮೇಲೆ 2 ಮತ್ತು 3ನೇ ಬೀಡ್ಸ್ಗಳ ಮಧ್ಯೆ ಹೋಗ್ಬಿಟ್ಟು ಥ್ರೆಡ್ನ ತಂದು 2ರಲ್ಲಿ 1, 2ರಲ್ಲಿ 1 ಮತ್ತು 3 ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆ ಹಿಂದೆ ಹೋಗ್ಬಿಟ್ಟು ಲಾಕು. ಸೊ ಇದೇ ಥರ 6 ಬೀಡ್ಸ್ಗಳ ಸುತ್ತಲೂ ಮಾಡಬೇಕು. ಬಟ್ ಮಧ್ಯದಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ ಫ್ರೆಂಡ್ಸ್, ಅದಕ್ಕೆ ನೋಡ್ಕೊಳ್ಳಿ. ಈಗ ಮತ್ತೆ 3 ಮತ್ತು 4ನೇ ಬೀಡ್ನ ಮಧ್ಯೆ ಹೋಗ್ಬಿಟ್ಟು ಥ್ರೆಡ್ನ ತಂದು 2ರಲ್ಲಿ 1, 2ರಲ್ಲಿ 1 ಮತ್ತು 3 ಚೈನ್ ಆದಮೇಲೆ ಅದೇ ಡಬಲ್ ಕ್ರೋಶೆ ಹಿಂದೆ ಹೋಗ್ಬಿಟ್ಟು ಈ ಥರ ಪಿಕ್ಔಟು. ನೋಡಿ ಫ್ರೆಂಡ್ಸ್, ಈಗ 4 ಪಿಕ್ಔಟ್ಸ್ ಆಯಿತು. ಸ್ಟಾರ್ಟಿಂಗಲ್ಲಿ 1, ಇಲ್ಲಿ ಈಗ ಬೀಡ್ಸ್ಗಳ ಮಧ್ಯೆ 3 ಮಾಡಿ ಆದಮೇಲೆ ನೋಡಿ, ಮಧ್ಯದಲ್ಲಿ ಈ ಥರ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಬರುತ್ತೆ ನಮಗೆ, ಯಾಕಂದರೆ ನಾವು ಫುಲ್ ಟೈಟಾಗಿ ಲಾಕ್ ಮಾಡಿಲ್ಲ ಅಲ್ವ, ಅದಕ್ಕೆ. ಆಮೇಲೆ ಮಧ್ಯದಲ್ಲಿ 3 ಬೀಡ್ಸ್ ಆದಮೇಲೆ ಮಧ್ಯೆ ಈ ಥರ ಥ್ರೆಡ್ ಬರುತ್ತಲ್ವ, ಅಲ್ಲಿ ಹೋಗ್ಬಿಟ್ಟು ಈ ಥರ ಥ್ರೆಡ್ನ ತಂದು 4 ಪಿಕ್ಔಟ್ಸ್ನ ಮಾಡ್ಕೋಬೇಕು ನಾವು ಈ ಗ್ಯಾಪಲ್ಲಿ. ಈಗ ನಿಮಗೆ ಗೊತ್ತಾಗುತ್ತೆ ನೋಡಿ, 1 ಪಿಕ್ಔಟ್ ಮಾಡಿದ್ದೀನಿ, ಸಾರಿ 2 ಆಯಿತು. ಆ ಬೀಡ್ ಆದಮೇಲೆ ಕೂಡ 1 ಮಾಡಿದ್ದೀನಲ್ವ, ಅದನ್ನು ಸೇರಿಸಿದರೆ 2 ಆಗೋಯಿತು. ನೋಡಿ 3 ಆಯಿತು. ಜಾಸ್ತಿ ಗ್ಯಾಪ್ ಇದ್ದರೆ ಬೇಕಾದರೆ ನೀವು 5 ಕೂಡ ಮಾಡ್ಕೋಬೋದು. ಈಗ ನಾನು ನೋಡ್ತೀನಿ, ಜಾಸ್ತಿ ಏನಾದರೂ ಥ್ರೆಡ್ ಕಾಣಿಸ್ತಾ ಇದೆ ಅನಿಸೋದಾದರೆ 5 ಪಿಕ್ಔಟ್ಸ್ನು ಕೂಡ ಮಾಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, 4 ಆಯಿತು. ಬಟ್ ಇನ್ನೂ ಪ್ಲೇಸ್ ಇದೆ ಅಲ್ವಾ, ಅದಕ್ಕೆ ಇನ್ನೊಂದು ಪಿಕ್ಔಟ್ನ ನಾನು ಮಾಡ್ತೀನಿ. ಸೊ ಟೋಟಲಿ 5 ಪಿಕ್ಔಟ್ಸು ಆಗುತ್ತೆ ಇಲ್ಲಿ. 3 ಚೈನ್ ಆದಮೇಲೆ ನೋಡಿ, ಇದೇ ಡಬಲ್ ಕ್ರೋಶೆ ಹಿಂದಗಡೆ ಹೋಗಿ ಲಾಕ್ ಮಾಡಿದೆ, ಪಿಕ್ಔಟ್ ಆಯಿತು. ಈಗ ನೋಡಿ, ಈ ಕಡೆ ಇನ್ನೂ 3 ಬೀಡ್ಸ್ ಇದೆ ಅಲ್ವಾ. ಈಗ ನೆಕ್ಸ್ಟು ಈ ಬೀಡ್ನ ಮಧ್ಯೆ ಹೋಗ್ಬಿಟ್ಟು ನೋಡಿ, 1 ಬೀಡ್ನ ಈ ಕಡೆ ಸರಿಸ್ಕೊಂಡು ಇಲ್ಲಿ ಮಧ್ಯದಲ್ಲಿರೋ ಥ್ರೆಡ್ಡಲ್ಲಿ ಹೋಗ್ಬಿಟ್ಟು ಥ್ರೆಡ್ನ ತಂದು 2ರಲ್ಲಿ 1, 2ರಲ್ಲಿ 1 ಆಮೇಲೆ 3 ಚೈನ್, ಅದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಪಿಕ್ಔಟು. ನೆಕ್ಸ್ಟ್ ಮತ್ತೆ ಇಲ್ಲಿ ಈ 2 ಬೀಡ್ಗಳ ಮಧ್ಯೆ ಹೋಗ್ಬಿಟ್ಟು ಪಿಕ್ಔಟು, ಡಬಲ್ ಕ್ರೋಶೆ ಮಾಡಿಬಿಟ್ಟು ಪಿಕ್ಔಟ್ನ ಮಾಡಬೇಕು. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ತುಂಬಾ ಈಸಿ ಇದೆ ಡಿಸೈನು. ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಬರುತ್ತೆ ನೋಡಿ. ಈಗ ಎಲ್ಲ ಬೀಡ್ಸ್ ಆಯಿತು, ಕೊನೆಗೆ ಇಲ್ಲಿ ಕೂಡ ಮಾಡ್ತಾಯಿದ್ದೀನಿ. ಈಗ ನೋಡಿ, ಈ ಥರ ಬರುತ್ತೆ. ಇದೊಂಥರ ಶೇಪ್, ಓವೆಲ್ ಶೇಪಲ್ಲಿ ಬರುತ್ತೆ ಇದು. ಬಟ್ ಏನಂದರೆ ನಾವು ಕುಚ್ಚನ್ನ ಕಟ್ಕೊಳ್ಳೋ ಬದಲು ಈ ಥರ ಒಂದು ಡಿಫ್ರೆಂಟಾಗಿ ಒಂದು ಹಾಕ್ತಾ ಇರೋದು ಅಷ್ಟೇ. ಈಗ ನೋಡಿ, ಇಲ್ಲೇ ಇಷ್ಟೇ 2 ಪಾಯಿಂಟ್ನಷ್ಟು ಗ್ಯಾಪ್ನ ಬಿಟ್ಬಿಟ್ಟು ಇಲ್ಲಿ ಸೂಜಿ ಮೇಲೆ ದಾರ ಹಾಕ್ಕೊಂಡಿದ್ದೀನಿ. ಆದ್ದರಿಂದ ಇಲ್ಲೂ ಕೂಡ ನಮಗೆ ಡಬಲ್ ಕ್ರೋಶನೇ ಬರುತ್ತೆ ನೋಡಿ. 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶೆ ಆಯಿತು. ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ 2 ಪಾಯಿಂಟ್ನಷ್ಟು ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಅಲ್ಲಿ ಹೋಗಿ ಥ್ರೆಡ್ನ ತಂದು ಈ ಥರ ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 3 ಚೈನ್, ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಪಿಕ್ಔಟು. ಸೊ ನೋಡಿ, ಈ ಥರ ಬರುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಬರೀ 8 ಪಿಕ್ಔಟ್ಸ್ನ ಮಾತ್ರ ಹಾಕಿದ್ದೀನಿ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಗ್ಯಾಪ್ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು. ಬೇಕಾದರೆ ನೀವು ಇಲ್ಲೇನೇ ಕೂಡ ಸ್ಟಾರ್ಟಿಂಗಲ್ಲೇ ಕೂಡ ನೀವು ಈ ಥರ ಮಾಡ್ಕೋಬೋದು. ಈ ಥರ ಒಂದು ಓವಲ್ ಶೇಪ್ನ ಇಲ್ಲಿ ಕೂಡ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲೇ ಬಂದು ಬಿಡಲಿ ಅಂದ್ಕೊಳ್ಳೋದಾದರೆ ಬೇಡ, ಸ್ಟಾರ್ಟಿಂಗಲ್ಲಿ ಈ ಥರ ಇರಲಿ ಆಮೇಲೆ ಹಿಂಗಿರಲಿ ಅಂದರೆ ಈ ಥರ ಮಾಡ್ಕೊಳ್ಳಿ. 8 ಪಿಕ್ಔಟ್ಸ್ ಆದಮೇಲೆ ಈ ಥರ ಒಂದು ಶೇಪ್ನ ಮಾಡಿಕೊಂಡು ಮತ್ತು ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಕೊಟ್ಕೊಳ್ಳಿ, ಹಾಗಾದರೆ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ, 1 ಪಿಕ್ಔಟ್ ಮಾಡಿದ್ದೀನಿ ನಾನು. ಮತ್ತು 2 ಪಾಯಿಂಟ್ನಷ್ಟು ಗ್ಯಾಪ್ ಕೊಟ್ಬಿಟ್ಟು ಮತ್ತು ಪಿಕ್ಔಟ್ಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ನಾನು ಪಿಕ್ಔಟ್ಸ್ನೆಲ್ಲ ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು 10 ಪಿಕ್ಔಟ್ಸ್ನ ಮಾಡಿದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ 8 ಮಾಡಿದ್ದೀನಿ,
ಇಲ್ಲಿ 10 ಮಾಡಿದ್ದೀನಿ. 10 ಪಿಕೌಟ್ಸ್ನ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ ಕೂಡ ಮಾಡಿದ್ದೀನಿ ಇಲ್ಲಿ. ಈಗ ಮತ್ತೆ ಆ್ಯಸ್ ಯೂಶುವಲ್ ಆಗಿ ಮತ್ತೆ 6 ಬೀಡ್ಸ್ನ ಬಿಡ್ತಾ ಇದ್ದೀನಿ. ನೋಡಿ 6 ಬೀಡ್ಸ್ನ ಬಿಟ್ಟು ಈಗ ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟೈಟ್ ಆಯಿತು, ಸೊ ಇದಕ್ಕೆ ಲೂಸ್ ಮಾಡ್ಕೊಂಡಿದ್ದೀನಿ. ಲೂಸ್ ಆದಮೇಲೆ ಸೂಜಿ ಮೇಲೆ ಫಸ್ಟು 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ಸ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಬೀಡ್ಗಿಂತ ಮೊದಲೇ ಇಲ್ಲಿ ಸ್ವಲ್ಪ ಪ್ಲೇಸ್ ಇರುತ್ತೆ, ಥ್ರೆಡ್ ಕಾಣಿಸ್ತಾ ಇರುತ್ತೆ. ಸೊ ನೋಡಿ ಈ ಥರ ಈ ಥ್ರೆಡ್ ಒಳಗಡೆ ಹೋಗ್ಬಿಟ್ಟು ನೀಡಲ್ ಹಾಕಿ ಥ್ರೆಡ್ನ ತಂದು 2ರಲ್ಲಿ ಒಂದು ಮಾಡಿ 3 ಚೈನ್, ಆಮೇಲೆ ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಇದನ್ನು ಲಾಕ್ ಮಾಡಿದರೆ ಪಿಕೌಟ್ ಆಗುತ್ತೆ. ಮತ್ತು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಫಸ್ಟ್ ಮತ್ತು 2ನೇ ಬೀಡು ಇವೆರಡರ ಮಧ್ಯೆ ಹೋಗ್ಬಿಟ್ಟು ನೀಡಲ್ ಹಾಕಿ ಥ್ರೆಡ್ನ ತಂದ್ತೀನಿ. ತಂದ್ಬಿಟ್ಟು ಮತ್ತೆ 2ರಲ್ಲಿ ಒಂದು 3 ಚೈನ್, ಇಲ್ಲಿ ಈಗ ಪಿಕೌಟು. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಕನ್ಫ್ಯೂಷನ್ಸ್ ಏನೂ ಇಲ್ಲ ಅನ್ಕೋತೀನಿ. ಹಾಗೂ ಏನಾದರೂ ನಿಮಗೆ ಕನ್ಫ್ಯೂಸ್ ಆದರೆ ಸ್ವಲ್ಪ ವೀಡಿಯೋನ ಸ್ಲೋ ಮಾಡಿಕೊಂಡು ನೋಡಿ, ಅರ್ಥ ಆಗುತ್ತೆ. ನೆಕ್ಸ್ಟ್ ಈಗ 2 ಮತ್ತು 3ನೇ ಬೀಡ್ ಮಧ್ಯೆ ಹೋಗ್ಬಿಟ್ಟು ನೀಡಲ್ ಹಾಕಿ ಥ್ರೆಡ್ನ ತಂದು 2ರಲ್ಲಿ ಒಂದು ಮತ್ತು 3 ಚೈನ್, ಅದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಪಿಕೌಟು. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕಿ ನೋಡಿ 3 ಮತ್ತು 4ನೇ ಬೀಡ್ ಮಧ್ಯೆ ಹೋಗ್ಬಿಟ್ಟು ಥ್ರೆಡ್ನ ತಂದು 2ರಲ್ಲಿ ಒಂದು ಹಾಗೆ 3 ಚೈನ್, ಅದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಪಿಕೌಟು. ಸೊ ಈಗ ಇಲ್ಲಿ 3 ಬೀಡ್ ಆಗಿದ ತಕ್ಷಣ ಇಲ್ಲಿಗೆ ಬರೋ ಗ್ಯಾಪಲ್ಲಿ ನಾವು ಟೋಟಲಿ 4 ಅಥವಾ 5 ಪಿಕೌಟ್ಸ್ನ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ 5 ಪಿಕೌಟ್ಸ್ ಮಾಡಿದ್ದೀನಿ ನಾನಿಲ್ಲಿ. ಮಾಡಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೆಕ್ಸ್ಟ್ ಈ ಕಡೆ 3 ಬೀಡ್ ಇರುತ್ತಲ್ವ, ಆ 3 ಬೀಡ್ಗಳ ಮಧ್ಯನೂ ಈ ಥರ ಹೋಗ್ಬಿಟ್ಟು ನೀಡಲ್ ಹಾಕಿ ಥ್ರೆಡ್ನ ತಂದು ಇಲ್ಲೂ ಕೂಡ ನಾವು ಪಿಕೌಟ್ಸ್ನ ಫಿನಿಶ್ ಮಾಡ್ಕೋಬೇಕು. ನೋಡಿ ಮತ್ತೆ ಈಗ ಈ ಕಡೆ ಬೀಡ್ ಮಧ್ಯದಲ್ಲೂ ಕೂಡ ಥ್ರೆಡ್ನ ತಂದು ಪಿಕೌಟ್ ಮಾಡಬೇಕು. ಕೊನೆಯದಾಗಿ ಈ ಕಡೆ ಈ ಬೀಡ್ ಪಕ್ಕದಲ್ಲಿ ಸ್ಟಾರ್ಟಿಂಗ್ ಅಥವಾ ಎಂಡಿಂಗ್ನಲ್ಲಿ ಕೂಡ ಥ್ರೆಡ್ನ ತಂದು ಪಿಕೌಟ್. ಸೊ ಗೊತ್ತಾಯ್ತಲ್ವ, ನೋಡಿ ಇದೇ ಥರ ಫಿನಿಶ್ ಆಯ್ತು. ಈಗ ನೋಡಿ ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ನಾನೇನು ವೈಟ್ ಪರ್ಲ್ಸ್ ಹಾಕಿದ್ದೀನಲ್ವ, ನಿಮಗೆ ಅದು ಇಷ್ಟ ಇಲ್ಲ ಅಂದರೆ ನೀವು ನಾರ್ಮಲಾಗಿ ಗೋಲ್ಡನ್ ಬೀಡ್ಸ್ನೇ ತೊಗೋಬೋದು, ಚೆನ್ನಾಗಿ ಕಾಣಿಸುತ್ತೆ ಅದು. ಇಲ್ಲಿ ಸ್ವಲ್ಪ ವೈಟ್ ಆಗಿರೋದ್ರಿಂದ ನಿಮಗೆ ಅಷ್ಟೊಂದು ಶೈನಿಂಗು ಅಥವಾ ಲುಕ್ ಏನೂ ಕಾಣಿಸ್ತಾ ಇಲ್ಲ ಅದು, ಅದಕ್ಕೆ. ಈಗ ನೋಡಿ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಇಲ್ಲಿ 2 ಪಾಯಿಂಟ್ನಷ್ಟು ಗ್ಯಾಪ್ನ ಬಿಟ್ಬಿಟ್ಟು ಇದನ್ನು ಲಾಕ್ ಮಾಡ್ತೀನಿ. ಸೂಜಿ ಮೇಲೆ ದಾರ ಹಾಕಿರೋದ್ರಿಂದ ಅಲ್ಲಿ ಡಬಲ್ ಕ್ರೋಶೆ ಆಗುತ್ತೆ. ನೋಡಿ ಡಬಲ್ ಕ್ರೋಶೆ ಆಯ್ತಲ್ವಾ. ಈಗ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡಬೇಕು, ಅಂದರೆ ಪಿಕೌಟ್ಸ್ನ ಮಾಡ್ಕೊಳ್ತಾ ಹೋಗಬೇಕು. ಎಂಡಿಂಗ್ವರೆಗೂ ಇದೇ ಥರ ಮಾಡ್ಕೊಳ್ಳಿ. ಸೀರೆಗೆ ಸ್ಯಾಂಪಲ್ ಆಗಿರೋದ್ರಿಂದ ನಾನು ಇಷ್ಟಕ್ಕೆ ಮಾತ್ರ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಈ ಥರ ಫಿನಿಶ್ ಆಗಿದೆ. ಫುಲ್ ಡಿಫ್ರೆಂಟ್ ಅಂತ ಏನೂ ಅಲ್ಲ ಫ್ರೆಂಡ್ಸ್, ಇದು ಕಾಮನ್ ಆಗಿ ನಾವು ಕುಚ್ಚನ್ನ ಏನು ಕಟ್ತೀವಲ್ವ, ಕುಚ್ಚುಗಳ ಬದಲಿಗೆ ಇದೊಂಥರ ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡಲಿ ಅಂತ ಅಷ್ಟೇ. ಈ ಡಿಸೈನ್ಗೆ ನಾವು ಒಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಬೋದು, ಅಥವಾ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ. ಇದಕ್ಕಿಂತ ಹೆಚ್ಚಿಗೆ ಬೇಕಾದರೂ ಮಾಡ್ಬೋದು ಅಥವಾ ಕಡಿಮೆ ಬೇಕಾದರೂ ನೀವು ಚಾರ್ಜ್ನ ಮಾಡ್ಬೋದು. ಇಷ್ಟೇ ಮಾಡಬೇಕು ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂಥರ ಈ ಬಾರ್ಡರ್ ಎಲ್ಲ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇದು ಹ್ಯಾಂಗಿಂಗ್ಸ್ ಥರ ಕೂಡ ಕಾಣಿಸುತ್ತೆ. ಇಲ್ಲಿ ಗೋಲ್ಡನ್ ಬೀಡ್ಸ್ ಹಾಕಿದ್ರು ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಸೊ ಖಂಡಿತ ಈ ಡಿಸೈನ್ ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಇದೇ ಥರ ನಾನು ಮತ್ತೆ ಮುಂದೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಡಿಸೈನ್ ಒಂದು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಆನ್ ವಾಚಿಂಗ್. ಇದೇ ಥರ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ
ಕೀಪ್ ಆನ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ನಾನು ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್.